ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಸುಮಂತ್ ಸಾವಾಗಿ 15 ದಿನಗಳು ಕಳೆದು ಹೋಗ್ಬಿಡ್ತು. ಸೊ ನಿನ್ನೆ ಅಷ್ಟೇ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸತತವಾಗಿ ಸುಮಂತ್ ಸಾವಿನಲ್ಲಿ ಈ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, DCM ಅವರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಯಾರೂ ಕೂಡ ಒಂದಿಷ್ಟು ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ. ಒಬ್ಬ ರಿಯಾಲಿಟಿ ಶೋ ಅಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿರುವಂಥ ವ್ಯಕ್ತಿ ಜೊತೆಗೆ ಇವರಿಗೆ ಸಮಯವನ್ನು ಕಳೆಯೋದಕ್ಕೆ ಸಮಯ ಇದೆ. ಆದರೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಅವರ ಭಾಗಿ ಏನೂ ಆಗ್ತಾ ಇಲ್ವಲ್ಲ, ಇದರಲ್ಲಿ ಇಂಟ್ರೆಸ್ಟ್ ಯಾಕೆ ತೋರಿಸ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಸುಮಂತ್ ಕೇಸಲ್ಲಿ ಉಡಾಪೆ ತೋರಿಸ್ತಾ ಇದ್ದಾರಾ ಎಂಬ ಒಂದು ಧ್ವನಿಯನ್ನು ಎತ್ತಿರುವ ಇಂಪ್ಯಾಕ್ಟ್ ಆಗಿ ಇದೀಗ ಈ ಒಂದು ಬೆಳ್ತಂಗಡಿಯ ಶಾಸಕ ಆಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಸುಮಂತ್ ಸಾವಾಗಿದೆ, ಈ ರೀತಿಯಾಗಿ ಅಂದರೆ ಇರೋ ಒಂದು ವಿಚಾರವನ್ನು ಗೃಹ ಸಚಿವರ ಮುಂದೆ ಈ ಹರೀಶ್ ಪೂಂಜಾ ಅವರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದು ಕುಲಂಕುಷವಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಇದರ ಸತ್ಯಾಸತ್ಯತೆ ಏನೆಂಬುದು ತಿಳಿಬೇಕು ಅನ್ನೋದನ್ನು ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ. ಇದೇ ಅಲ್ವಾ ಒಂದು ಮಾಧ್ಯಮದಿಂದ ಅಥವಾ ಯಾರೋ ಒಬ್ಬರು ವೈಯಕ್ತಿಕವಾಗಿ ಈ ಒಂದು ಕೇಸ್ಗಳನ್ನ ಇನ್ವಾಲ್ವ್ ಆಗಿ ಒಂದು ಜರ್ನಲಿಸಮನ್ನು ಅಥವಾ ಜರ್ನಲಿಸಮ್ನ ಗತ್ತನ್ನು ತೋರಿಸುವಂಥದ್ದು ಅಂದರೆ. ಸೊ ಹಾಗಾಗಿ ಈ ಒಂದು ನೀವೆಲ್ಲ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ರಿ, ಏನಪ್ಪ ಸತತವಾಗಿ ಈ ಸುಮಂತ್ ಸಾವಿನ ಬಗ್ಗೆ ಪ್ರಸಾರ ಮಾಡ್ತಾ ಇದೆಯಾ, ಇದುವರೆಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅನ್ನೋ ಒಂದಿಷ್ಟು ಮಾತುಗಳು, ಕಮೆಂಟ್ಸ್ಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಅದನ್ನು ತಪ್ಪು ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದರೆ ನೀವುಗಳು ಆ ಒಂದು ಕೇಸ್ ಎಲ್ಲಿಗೆ ಬಂತು, ಪ್ರತಿದಿನ ಅಪ್ಡೇಟ್ ಏನಾಯಿತು ಅನ್ನೋ ಒಂದು ಕುತೂಹಲ ಗೊಂದಲದಲ್ಲಿ ಎಲ್ಲರೂ ಕೂಡ ಇರ್ತೀರಿ. ಆ ಗೊಂದಲಕ್ಕೆ ಉತ್ತರ ಸಿಗಬೇಕು ಅಂತಂದರೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಅಂಥದ್ದೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಏನು ಕೂಡ ಅಪ್ಡೇಟ್ ಇಲ್ಲ ಅಂದಾಗ ನಾವು ಇರೋ ವಿಚಾರವನ್ನೇ ಮಾತನಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಏನೇನೋ ಮಾತನಾಡೋದಕ್ಕಾಗೋದಿಲ್ಲ. ಕೆಲವೊಂದಿಷ್ಟು ನಮ್ಮ ಕಡೆಯಿಂದ ಈ ಒಂದು ಕೇಸ್ಗೆ ಯಾರನ್ನಾದರೂ ಎಚ್ಚೆತ್ತುಗೊಳಿಸಬೇಕು ಅಂದರೆ ಆ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸತತವಾಗಿ ಆ ಒಂದು ಪ್ರಯತ್ನವನ್ನು ಈ ನಿಮ್ಮ ಜಸ್ಟ್ ನ್ಯೂಸಿಂದ ಅಥವಾ ಜಸ್ಟ್ ನ್ಯೂಸ್ ಮಾಡಿರೋದ್ರಿಂದ ಇವತ್ತು ಈ ಒಂದು ಹಂತಕ್ಕೆ ಹೋಗಿ ತಲುಪಿದೆ ಅಂತಲೇ ಹೇಳಬಹುದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದೆ. ಈಗ ಏನೇನು ಆಗಿದೆ, ಈ ಹರೀಶ್ ಪೂಂಜಾ ಅವರು ಗೃಹ ಸಚಿವರ ಮುಂದೆ ಏನು ಮಾತನಾಡಿದ್ದಾರೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿ ಲಭ್ಯವಿದೆ. ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಧನುರ್ಮಾಸದ ಕೊನೆಯ ಪೂಜೆಗೆಂದು ಹೋಗಿದ್ದಂತಹ ಬಾಲಕ ಸುಮಂತ್ ಅನುಮಾನಾಸ್ಪದವಾಗಿ ಸಾವನ್ನು ಅಪ್ಪಿಬಿಡ್ತಾನೆ. ಈ ಒಂದು ಪ್ರಕರಣ ಕುಲಂಕುಷವಾಗಿ ತನಿಖೆ ಆಗಬೇಕು ಅನ್ನೋ ಒಂದು ಕಾರಣದಿಂದಾಗಿ ಶಾಸಕ ಹರೀಶ್ ಪೂಂಜಾ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಈಗ ಭೇಟಿ ಮಾಡಿದ್ದಾರೆ. ಒಂದು ಮನವಿ ಕೂಡ ಸಲ್ಲಿಸಿದ್ದಾರೆ. ಜನವರಿ 14ರಂದು ಧನುರ್ಮಾಸ ಹಿನ್ನೆಲೆ ದೇಗುಲಕ್ಕೆಂದು ಮುಂಜಾನೆಯೇ ಮನೆಯಿಂದ ಹೊರಟಿದ್ದ ಸುಮಂತ್ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಬಳಿಕ ಮನೆ ಸಮೀಪದ ಕೆರೆಯಲ್ಲಿ ಆತನ ಶವ ಪತ್ತೆಯಾಗಿತ್ತು. ಅಲ್ಲದೆ ತಲೆಯಲ್ಲಿ ಬಲವಾಗಿ ಹೊಡೆದ ಗಾಯ ಗುರುತುಗಳಿದ್ದವು. ಇದು ಆಕಸ್ಮಿಕವಾಗಿ ಸಂಭವಿಸಿದ ಸಾವು ಅಲ್ಲ, ಇದೊಂದು ಕೊಲೆ ಎಂದು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಇಲ್ಲಿಯವರೆಗೆ ಪ್ರಕರಣದ ಕುರಿತಂತೆ ಯಾವುದೇ ಮಾಹಿತಿ ಕೂಡ ಪೊಲೀಸ್ ಇಲಾಖೆ ನೀಡಿಲ್ಲ. ಇದೀಗ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿಧಾನಸಭೆಯಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿ ಓಡಿಲ್ನಾಳ್ ಗ್ರಾಮದ ಸುಮಂತ್ ಎನ್ನುವ ಬಾಲಕನ ಅನುಮಾನಾಸ್ಪದ ಸಾವಿನ ತನಿಖೆಯನ್ನು ಅತ್ಯಂತ ಕುಲಂಕುಷವಾಗಿ ತನಿಖೆ ನಡೆಸಿ ಶೀಘ್ರದಲ್ಲೇ ಸತ್ಯಾಸತ್ಯತೆಯನ್ನು ಜನರ ಮುಂದಿಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದು ಒಂದು ಹಂತದ ಯಶಸ್ವಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಂತ್ ಸಾವಿಗೆ ನ್ಯಾಯ ಇಷ್ಟೊತ್ತಿಗಾಗಲೇ ಸಿಗಬೇಕಾಗಿತ್ತು, ಆದರೆ ಯಾವ ಕಾರಣಕ್ಕಾಗಿ ಸಿಗಲಿಲ್ಲವೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪೊಲೀಸರು ವಿಫಲರಾಗಿದ್ದಾರಾ ಅಥವಾ ಏನು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಬೇಡ. ಪೊಲೀಸರು ತಮ್ಮಷ್ಟಕ್ಕೆ ತಾವು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅವರದ್ದು ಕೂಡ ಕಷ್ಟ ಇರುತ್ತೆ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಆ ಸಂದರ್ಭಕ್ಕೆ ಅಲ್ಲಿ CCTVಯ ಸಮಸ್ಯೆಗಳು ಇದ್ದಾವೆ. ಅಂದರೆ CCTV ಫೋಟೇಜ್ಗಳು ಇಲ್ಲ. ಆ ಒಂದು ರಾತ್ರಿ ಏನಾಯಿತು ಅಂತ ಯಾರೂ ಕೂಡ ನೋಡಿಲ್ಲ. ಯಾರೂ ಕೂಡ ಇಲ್ಲಿ ನಿಗೂಢವಾಗಿರೋದ್ರಿಂದ ಆ ಒಂದು ಕೇಸನ್ನು ಭೇದಿಸೋದು ಅಷ್ಟು ಸುಲಭವಾದಂಥ ಕೆಲಸವೂ ಕೂಡ ಅಲ್ಲ. ಮೇಲ್ನೋಟಕ್ಕೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಕಾಣಿಸಿದರೆ ಸುಮ್ಮನೆ ಕೂತ್ಕೊಂಡು ಬಿಟ್ರ ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಹಾಗಂತ ಅವರು ಕೈ ಕಟ್ಟಿ ಕೂತ್ಕೊಂಡ್ರು ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ. ಇಷ್ಟೊತ್ತಿಗಾಗಲೇ ದಿನಗಳು ಕಳೀತಾ ಇದ್ದಾವೆ. ಈಗಾಗಲೇ 15 ದಿನಗಳು ಕಳೆದು ಹೋಗ್ಬಿಡ್ತು ಸುಮಂತ್ ಸಾವಾಗಿ. ಆದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಮಂತ್ ಸಾವಿಗೆ ಯಾವುದೇ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಅಥವಾ ಇನ್ನೇನೋ ಮಾಡೋದರಲ್ಲಿ ನಮ್ಮ ಪೊಲೀಸರು ಮುಂದಾಗಿಲ್ಲ. ಅದು ವಿಫಲ ಅಥವಾ ಇನ್ಯಾವುದು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಇಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು, ಯಾಕೆ ಆಗಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮತ್ತು ದಿನಗಳು ಕಳೀತಾ ಇದ್ದಾಗೆ ಸಾಕ್ಷಿ ನಾಶ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗುತ್ತೆ. ಸುಮಂತ್ ಸಾವಿನ ತನಿಖೆ ಚುರುಕಾಗಬೇಕಾಗುತ್ತೆ. ಈಗ ಗೃಹ ಸಚಿವರಿಗೂ ಕೂಡ ಹರೀಶ್ ಪೂಂಜಾ ಅವರು ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯ
ರೀತಿಯಾದಂಥ ಒಂದು ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ಕುಲಂಕುಷವಾಗಿ ಆ ಒಂದು ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನು ಹರೀಶ್ ಪೂಂಜಾ ಅವರು ಗೃಹ ಸಚಿವರ ಮುಂದೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಈಗ ಗೃಹ ಸಚಿವರು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಪೊಲೀಸ್ ಇಲಾಖೆಗೆ ಒಂದಿಷ್ಟು ಸೂಚನೆ ಅಂಥದ್ದೆಲ್ಲವನ್ನು ಕೂಡ ನೀಡ್ತಾರೆ. ಅದಾದ ಬಳಿಕ ಪೊಲೀಸರು ಇನ್ನೂ ಎಚ್ಚೆತ್ತುಕೊಂಡು ಜಾಗರೂಕರಾಗಿ ಈಗಾಗಲೇ 4 ಟೀಮ್ ಆಗಿರೋದ್ರಿಂದ ಅಥವಾ 4 ತಂಡವನ್ನು ರಚನೆ ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ತಂಡವನ್ನು ರಚನೆ ಮಾಡುವಂಥ ಸಾಧ್ಯತೆ ಮತ್ತು ಬೇರೆ ಬೇರೆ ಎಕ್ಸಲೆಂಟ್ ಇರುವಂತಹ ತನಿಖೆಯಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರುವಂತಹ ಪೊಲೀಸರನ್ನು ಅಲ್ಲಿಯೇ ನೇಮಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಕೆಲವೊಂದಿಷ್ಟು ಅನುಮಾನ, ಆ ರೀತಿಯಾದ ಗೊಂದಲ ಎಲ್ಲವೂ ಕೂಡ ಈ ಒಂದು ಕೇಸಲ್ಲಿ ಕಾಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೋದ್ಯಮದಲ್ಲಿ ಅಥವಾ ಒಬ್ಬ ಜರ್ನಲಿಸ್ಟ್ ಆಗಿ ಏನೇನೆಲ್ಲ ಪ್ರಸಾರ ಮಾಡಬಹುದು, ಏನೇನೆಲ್ಲ ಕೈಗೆಟ್ಕೊಳ್ಬೋದು ಅಥವಾ ಎಲ್ಲಿಯವರೆಗೂ ನಾವು ಕೈ ಹಾಕಬಹುದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಹಾಕಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದೆ. ವಿಶೇಷವಾಗಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅದನ್ನು ನಾವು ತನಿಖೆ ಮಾಡೋದಕ್ಕಾಗೋದಿಲ್ಲ. ಪೊಲೀಸರಿಗೆ ಇರುವಂಥ ಮಾಹಿತಿನೇ ಬೇರೆ ಇರುತ್ತೆ. ಪತ್ರಕರ್ತರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಗೊಂದಲಗಳು ಆ ರೀತಿಯಾದಂಥದ್ದು ಕೂಡ ಇರುತ್ತೆ. ಸೊ ನಾವೆಲ್ಲ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಹೊರತುಪಡಿಸಿ ನ್ಯಾಯಕ್ಕಾಗಿ ಧ್ವನಿ ಎತ್ತುವಂತಹ ಅವಕಾಶ ನಮ್ಮಲ್ಲಿರುತ್ತೆ. ಹಾಗಾಗಿ ನನ್ನಿಂದ ಏನು ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯನೋ ಈ ಜಸ್ಟ್ ನ್ಯೂಸ್ ಕೇವಲ ಜಸ್ಟ್ ನ್ಯೂಸ್ ಆಗಿ ಅಥವಾ ಜಸ್ಟ್ ನ್ಯೂಸ್ ಅಂತಲೇ ಪ್ರಸಾರ ಮಾಡದೆ ಈ ಒಂದು ಸಮಾಜದ ಕಾಳಜಿಯಿಂದ ಈ ಒಂದು ನ್ಯೂಸನ್ನು ಪ್ರಸಾರ ಮಾಡ್ತಾ ಇದೆ. ಒಬ್ಬ ಅಮಾಯಕ ಮಗುವಿನ ಸಾವಾಗಿದೆ ಅಂದಾಗ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಸತತವಾಗಿ ನಾನು ಪ್ರತಿದಿನವೂ ಕೂಡ ಈ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸುಮಂತ್ ಸಾವಿನ ಕೇಸನ್ನು ಜೀವಂತವಾಗಿ ಇಟ್ಕೊಂಡು ಬಂದಿದ್ದೇನೆ. ಆ ಒಂದು ಜೀವಂತವಾಗಿ ಇಟ್ಕೊಂಡು ಬಂದಿರುವ ಕಾರಣದಿಂದಾಗಿ ಈ ಒಂದು ಕೇಸ್ ಮುಂದೆ ಹೋಗಿದೆ ಅಂತಂದರೆ ಒಂದು ಮನವಿ ಹಂತಕ್ಕೂ ಕೂಡ ಹೋಗಿಬಿಟ್ಟಿದೆ, ಗೃಹ ಸಚಿವರನ್ನು ಕೂಡ ತಲುಪಿಬಿಟ್ಟಿದೆ. ಸೊ ಈ ಹಂತದ ಒಂದು ಯಶಸ್ವಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮುಂದಿನ ದಿನದಲ್ಲಿ ಸುಮಂತ್ ಸಾವಿಗೆ ನ್ಯಾಯ ಸಿಗೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಇಲಾಖೆಗೂ ಕೂಡ ಒಂದಿಷ್ಟು ಎಚ್ಚೆತ್ತುಕೊಂಡಿರುತ್ತೆ. ಗೃಹ ಸಚಿವರವರೆಗೂ ಕೂಡ ಮನವಿ ಹೋಗಿದೆ. ಗೃಹ ಸಚಿವರು ಒಂದಿಷ್ಟು ಮಾರ್ಗದರ್ಶನವನ್ನು ಕೂಡ ನೀಡಿರ್ತಾರೆ. ಆ ಒಂದು ಮಗುವಿನ ಕೇಸ್ ಏನಾಯಿತು ಎಲ್ಲವನ್ನು ಕೂಡ ಅಪ್ಡೇಟ್ಗಳನ್ನು ಕೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಎಚ್ಚೆತ್ತುಕೊಂಡು ಹೆಚ್ಚು ಜಾಗರೂಕರಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಆಗಬಹುದು ಅನ್ನೋ ಒಂದು ಮನಸ್ಥಿತಿ ಇರುವಂತಹದ್ದು. ಒಟ್ಟಾರೆಯಾಗಿ ಈಗ ಸುಮಂತ್ ಸಾವಿಗೆ ಒಂದು ಹಂತದ ಜಯ ಅಥವಾ ಒಂದು ಹಂತದ ಯಶಸ್ವಿ ಸಿಕ್ಕಿದೆ ಅಂತ ಹೇಳಬಹುದು. ಇಷ್ಟು ದಿನಗಳ ಕಾಲ ಬೆಳ್ತಂಗಡಿ ಪೊಲೀಸರು ಬರ್ತಾ ಇದ್ರು, ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ರು, ಅವರು ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಆ ತನಿಖೆಯನ್ನು ಮಾಡ್ತಾ ಇದ್ರು. ಆದರೆ ಯಾವುದೇ ರೀತಿಯಾಗಿ ಮೇಲಾಧಿಕಾರಿಗಳ ಅಥವಾ ಸಚಿವರಿಂದ ಆಗಿರಬಹುದು ಅಥವಾ ಗೃಹ ಇಲಾಖೆಯಿಂದ ಆಗಿರಬಹುದು ಅಷ್ಟು ಅವರಿಗೆ ಪ್ರೆಷರ್ ಇಲ್ಲ ಅಂತ ಕಾಣಿಸ್ತಾ ಇತ್ತು. ಈಗ ಗೃಹ ಸಚಿವರವರೆಗೂ ಕೂಡ ಕೇಸ್ ತಲುಪಿರೋದ್ರಿಂದ ಒಂದಿಷ್ಟು ಇಲ್ಲಿ ಒತ್ತಡ ಅಂತದೆಲ್ಲವೂ ಕೂಡ ಇರಬಹುದು. ಒತ್ತಡಕ್ಕೆ ಮಣಿದು ಪೊಲೀಸರು ಇನ್ನೂ ಹೆಚ್ಚು ಜಾಗರೂಕರಾಗಿ ಕೆಲಸವನ್ನು ಮಾಡಿ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ಹಾಕ್ತಾರೆ ಅನ್ನೋ ಒಂದಿಷ್ಟು ನಂಬಿಕೆ ಈಗ ಜನರಲ್ಲಿಯೂ ಕೂಡ ಮೂಡ್ತಾ ಇರುವಂತಹದ್ದು. ಸೊ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇನೇ ಇರಲಿ, ಒಬ್ಬ ಅಮಾಯಕ ಮಗು ಸಾವಾಗಿದೆಯಲ್ಲ, ನಿಜಕ್ಕೂ ಈ ಸಾವಿಗೆ ನ್ಯಾಯ ಸಿಗಲೇಬೇಕು ಮತ್ತು ಇಂತಹ ಸಾವು ಯಾವ ಮಕ್ಕಳಿಗೂ ಕೂಡ ಬರಬಾರದು. ಈ ಒಂದು ಸಾವಿಗೆ ಯಾರು ಕಾರಣರು, ಯಾಕೆ ಕಾರಣರು, ಸೊ ಏನೆಲ್ಲವೂ ಕೂಡ ಮಾಹಿತಿ ಕೂಡ ಗೊತ್ತಾಗಬೇಕಾಗುತ್ತೆ. ಇದರಿಂದ ಸಮಾಜ ಎಚ್ಚೆತ್ತುಕೊಳ್ಳುತ್ತೆ, ಪೋಷಕರು ಎಚ್ಚೆತ್ತುಕೊಳ್ತಾರೆ, ಮಕ್ಕಳುಗಳು ಕೂಡ ಎಚ್ಚೆತ್ತುಕೊಳ್ತಾರೆ. ಸೊ ಏಕೆ ಈ ರೀತಿಯಾದಂಥ ಕೇಸ್ಗಳು ಆಗ್ತಾ ಇದ್ದಾವೆ ಅನ್ನೋದು ಮುಖ್ಯವಾಗಿ ತಿಳಿಬೇಕಾಗಿರತಕ್ಕಂಥ ವಿಚಾರ ಇದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.